ಅನುದಿನವೂ ಯೇಸುವಿನೊಂದಿಗೆ. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 5. ನನ್ನ ಭವಿಷ್ಯತ್ ಕಾಲದ ನಂಬಿಕೆಯಾದ ಯೇಸು. ಹೀಗಿರಲಾಗಿ ಕರ್ತನೆ, ಇನ್ನು ಯಾವುದಕ್ಕೆ ಕಾದುಕೊಳ್ಳುವಿ? ನೀನೇ ನನ್ನ ನಿರೀಕ್ಷೆ. ಕೀರ್ತನೆ 39:7. ಭೂಲೋಕದವರ ನಂಬಿಕೆಯೇ ಸ್ಥಿರವಿಲ್ಲದು. ವರ್ತಮಾನ ಕಾಲದ ಬಾಳಿನಲ್ಲಿ ನಿಶ್ಚಯವಿಲ್ಲ. ಭವಿಷ್ಯತ್ ಕಾಲವನ್ನು ಕುರಿತು ನಂಬಿಕೆಯಿಲ್ಲ. ಆದರೆ ಕರ್ತನ ಜನರಿಗೆ ಯೇಸು ಕ್ರಿಸ್ತನ ಮಹಿಮೆಯಿಂದ ಕೂಡಿದ ನಂಬಿಕೆ ಉಂಟು. ಭವಿಷ್ಯತ್ ಕಾಲವನ್ನು ಕುರಿತು ಸಂತೋಷವಿದೆ. ದೇವರ ಜನರು ನಂಬಿಕೆ ಇಲ್ಲದೆ ಮರಣದ ದಿನವನ್ನು, ಸಮಾಧಿಯನ್ನು ನೋಡಿ ಓಡುವುದಿಲ್ಲ. ತಮಗಾಗಿ ತನ್ನ ಜೀವವನ್ನೇ ಕೊಟ್ಟಂತ ರಾಜಾದಿರಾಜನ ಮಹಿಮೆ ಬರುವಿಕೆಯ ದಿನವನ್ನು ಎದುರು ನೋಡಿ ಸಂತೋಷದ ನಂಬಿಕೆಯಿಂದ ಮುಂದೆ ಹೋಗುವರಾಗಿದ್ದಾರೆ. ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ: ಭೂಮಿಯ ಮೇಲಿರುವ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡ ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. 2 ಕೊರಿಂಥ 5:1. ನಮ್ಮ ಭವಿಷ್ಯತ್ ಕಾಲದ ನಂಬಿಕೆ ಯೇಸುವೆ. ಭವಿಷ್ಯತ್ ಕಾಲಕ್ಕಾಗಿ ಸಕಲ ಕಾರ್ಯಗಳನ್ನು ಮಾಡಿ ಮುಗಿಸಿದಾತನು ಯೇಸುವೆ. 1. ನಮ್ಮ ರಕ್ಷಣೆಯಲ್ಲಿ ನಂಬಿಕೆ. ನಾವಾದರೂ ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಫಿಲಿಪ್ಪಿ 3:20. ನಮ್ಮ ಕಣ್ಣುಗಳು ನಂಬಿಕೆಯಿಂದ ರಕ್ಷಕನನ್ನು ಎದುರು ನೋಡುತ್ತಿರುವುದು. ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಅಪೊಸ್ತಲ ಕೃತ್ಯ 1:11. ಇದೇ ನಮಗೆ ಕೊಡಲ್ಪಟ್ಟಿರುವ ವಾಗ್ದಾನ. ಅದನ್ನು ಆಸಕ್ತಿಯಿಂದಲೂ ನಂಬಿಕೆಯಿಂದಲೂ ಎದುರು ನೋಡೋಣವೇ? ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಆತನ ಆಗಮನಕ್ಕಾಗಿ ಸಿದ್ಧರಾಗಿರುವವರು ಕಣ್ಣುರೆಪ್ಪೆ ಮುಚ್ಚುವಷ್ಟರಲ್ಲಿ ಮಾರ್ಪಡುವರು. ಸತ್ಯವೇದವು ಹೀಗೆ ಹೇಳುತ್ತದೆ: ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಯೆಶಾಯ 40:31. ಕ್ರಿಸ್ತನಿಗೆ ಪ್ರೀತಿಯುಳ್ಳ ಶಿಷ್ಯನಾದ ಯೋಹೋನು ಹೀಗೆ ಬರೆಯುತ್ತಾನೆ: ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ಏನಾಗುವೆವೋ ಅದು ಇನ್ನು ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧವಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾರೆ. 1 ಯೋಹಾನ 3:2-3. 2. ವಾಸಸ್ಥಳದಲ್ಲಿ ನಂಬಿಕೆ. ಕ್ರಿಸ್ತನನ್ನು ನಂಬಿರುವವರಿಗೆ ಅನೇಕ ವಾಗ್ದಾನಗಳನ್ನು ಕೊಡಲ್ಪಟ್ಟಿವೆ. ಅವುಗಳಲ್ಲಿ ಒಂದು ನಿತ್ಯ ವಾಸಸ್ಥಳ. ನಮ್ಮ ಪ್ರೀತಿಯ ರಕ್ಷಕನು ಹೀಗೆ ಹೇಳಿದ್ದಾನೆ: ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯೋಹಾನ 14:2-3. ಪರಲೋಕದ ವಾಸಸ್ಥಳವನ್ನು ಕುರಿತು ಚಿಂತಿಸೋಣ. ನಾವು ಪರಲೋಕದ ಸಂಸ್ಥಾನದವರು. ನಮ್ಮ ಪರಮ ತಂದೆ ಅಲ್ಲಿದ್ದಾನೆ. ನಮ್ಮ ರಕ್ಷಕನು ಅಲ್ಲಿಗೆ ಹೋಗಿದ್ದಾನೆ. ನಮ್ಮ ವಾಸಸ್ಥಳವು ಅಲ್ಲಿಯೇ ಇರುವುದು. ನಮ್ಮ ಭವಿಷ್ಯತ್ ಕಾಲದ ಪೂರ್ಣ ನಂಬಿಕೆಯೇ ಅಲ್ಲಿರುವುದು. ಒಂದು ವೇಳೆ ಈ ಭೂಮಿಯಲ್ಲಿ ನಮಗೆ ವಾಸಿಸಲು ಮನೆ ಸಿಕ್ಕದೆ ಇರಬಹುದು. ಬಾಡಿಗೆ ಮನೆಗಳಲ್ಲಿ ವಾಸಿಸುವವರಿಗೆ ಆ ಮನೆಯ ಯಜಮಾನನು ಅನೇಕ ರೀತಿಯ ಕಿರುಕುಳಗಳನ್ನು ಕೊಡಬಹುದು. ನನಗಾಗಿ ಒಂದು ಮನೆಯನ್ನು ಕಟ್ಟುವೆನೋ ಏನೋ ಎಂದು ಕೆಲವರು ಚಿಂತಿಸಬಹುದು. ಚಿಂತೆ ಮಾಡಬೇಡಿ. ಕರ್ತನು ನಮಗಾಗಿ ನಿತ್ಯವಾದ ವಾಸಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಮಾತ್ರವಲ್ಲ, ನಿತ್ಯ ವಾಸಸ್ಥಳಗಳಿಗಾಗಿ ಆತ್ಮಗಳನ್ನು ಗೆಲ್ಲಿರಿ. ಯೇಸು ಹೀಗೆ ಹೇಳುತ್ತಾನೆ: ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಲೂಕ 16:9. ನಿತ್ಯವಾದ ವಾಸಸ್ಥಳಗಳಲ್ಲಿ ನಿತ್ಯವಾದ ದೇವರೊಂದಿಗೆ ನಿತ್ಯಾನಂದದಿಂದ ಜೀವಿಸುವನೆಂಬ ನಂಬಿಕೆ ನಿಮಗಿದೆಯೇ? 3. ನಮ್ಮ ಬಾಧ್ಯತೆಯಲ್ಲಿ ನಂಬಿಕೆ. ಆತನು ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾಸಾಗರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು
ಎದುರು ನೋಡುವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. 1 ಪೇತ್ರ 1:3-4. ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿದುಕೊಳ್ಳುವುದಕ್ಕೆ ಎದೆ ಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಫಿಲಿಪ್ಪಿ 3:13-14. ತನ್ನ ಜೀವಿತದ ಓಟದ ಕೊನೆಯಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. 2 ತಿಮೋತಿ 4:7. ಒಂದು ತಮಾಷೆ ಕಥೆಯು ಹೀಗಿದೆ. ಒಬ್ಬ ಶ್ರೀಮಂತ ಕ್ರೈಸ್ತ ಸಹೋದರಿ ಇದ್ದಳು. ದೇವರ ಸೇವೆಗಾಗಲಿ ಆಲಯಗಳಿಗಾಗಲಿ ಕರ್ತನಿಗಾಗಲಿ ಏನು ಕೊಡುತ್ತಿರಲಿಲ್ಲ. ಆದರೆ ಅವಳಿಗೆ ಪರಲೋಕಕ್ಕೆ ಹೋಗಬೇಕೆಂಬ ಆಸೆ ಮಾತ್ರ ಬಹಳವಾಗಿತ್ತು. ಒಂದು ದಿನ ಅವಳಿಗೆ ಒಂದು ದರ್ಶನವಾಯಿತು. ಅದರಲ್ಲಿ ಒಬ್ಬ ದೇವದೂತನು ಅವಳನ್ನು ಪರಲೋಕಕ್ಕೆ ಕರೆದೊಯ್ದನು. ಅಲ್ಲಿ ವಿಶ್ವಾಸಿಗಳಿಗೆ ಕಟ್ಟಲ್ಪಟ್ಟಿದ್ದ ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಅರಮನೆಗಳನ್ನು ಅವಳಿಗೆ ತೋರಿಸಿದನು. ಇನ್ನು ಮುಂದೆ ಹೋಗುತ್ತಾ ಒಂದು ದೊಡ್ಡ ಶ್ವೇತವರ್ಣದ ಮಾಳಿಗೆಯನ್ನು ತೋರಿಸಿ, ಇದು ನಿನ್ನ ಮನೆಯ ಕೆಲಸದವಳಿಗೆ ಎಂದನು. ಆಗ ಆ ಐಶ್ವರ್ಯವಂತಳು ತನ್ನ ಮನೆ ಕೆಲಸದವಳಿಗೆ ಇಷ್ಟು ದೊಡ್ಡ ಬಂಗಲೆ ಎಂದರೆ ನನಗೆ ಇದಕ್ಕಿಂತಲೂ ಉತ್ತಮವಾದ ಮನೆ ಇರಬಹುದು ಎಂದು ಯೋಚಿಸಿದಳು. ಆದರೆ ದೇವದೂತನು ಅವಳಿಗೆ ಬೊಗ್ಗಿಕೊಂಡು ಒಳಗೆ ಹೋಗುವ ಸಣ್ಣ ಬಾಗಿಲಿನ ಸಣ್ಣ ಮನೆಯನ್ನು ತೋರಿಸಿದ್ದನು. ಅವಳ ದುಃಖವನ್ನು ವರ್ಣಿಸಲು ಅಸಾಧ್ಯ. ಆಗ ಆ ದೂತನು ಅವಳಿಗೆ, ಅಮ್ಮ, ಈ ವಾಸಸ್ಥಳಗಳನ್ನು ನಾವು ಹೇಗೆ ಕಟ್ಟುತ್ತೇವೆಂದು ನಿಮಗೆ ಗೊತ್ತೇ? ನೀನು ಸೇವೆಗಾಗಿ ಕೊಡುವ ಕಾಣಿಕೆಗಳಿಗಿಂತಲೂ ಉತ್ಸಾಹದ ಹೃದಯದಿಂದ ಸಂಪಾದಿಸುವ ಆತ್ಮಗಳಿಗಿಂತಲೂ ಇವುಗಳನ್ನು ಕಟ್ಟುತ್ತೇವೆ. ನಿಮ್ಮ ಪರವಾಗಿ ಭೂಲೋಕದಿಂದ ಬಂದದ್ದು ಬಹಳ ಸ್ವಲ್ಪ, ಆದುದರಿಂದ ನಿಮಗೆ ಮನೆ ಕಟ್ಟುವುದು ಕಷ್ಟವಾದ ಕೆಲಸ ಎಂದನು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವವರು ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಮತ್ತಾಯ 6:20-21. 4. ನಿತ್ಯ ಜೀವದ ಕುರಿತು ನಂಬಿಕೆ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಕೊಲೊಸ್ಸೆ 3:4. ಈಗ ಕರ್ತನು ನಮಗಾಗಿ ಮುಂದಿನ ಕಾಲದಲ್ಲಿ ಸಿದ್ಧ ಮಾಡಿರುವ ಉತ್ತಮವಾದ ನಂಬಿಕೆಗಳನ್ನು ಯೋಚಿಸಿ ನೋಡೋಣ. ಆ ನಂಬಿಕೆಗೆ ನಾವು ಬಾಧ್ಯಸ್ಥರಾಗಿದ್ದೇವೆಯೋ ಅಥವಾ ಅನ್ಯರಂತೆ ಅಲುಗಾಡುತ್ತೇವೆಯೋ? ಈ ಲೋಕವು, ಅದರ ಆಶೆ ಆಕಾಂಕ್ಷೆಗಳು ನಾಶವಾಗುತ್ತದೆ. ನಾವು ನೋಡುತ್ತಿರುವ ಈ ಲೋಕವು ಅಗ್ನಿಗೆ ಆಹುತಿಯಾಗಲು ಇಡಲ್ಪಟ್ಟಿದೆ ಎಂದು ಪೇತ್ರನು ಎಚ್ಚರಿಸುತ್ತಾನೆ. ಆದುದರಿಂದ ಮುಂದೆ ಬರುವ ಕಾಲದ ನಂಬಿಕೆಯನ್ನು ಯೇಸು ಕೊಡುವನಾಗಿದ್ದಾನೆ. ಭೂಲೋಕಕ್ಕೆ ಸಂಬಂಧಪಟ್ಟವುಗಳನ್ನು ಕುರಿತು ಯೋಚಿಸದೆ ನಿತ್ಯವಾದವುಗಳನ್ನು ಕುರಿತು ಯೋಚಿಸೋಣ. ಪರಲೋಕವೇ ನಮಗೆ ಸ್ವಂತವಾದದ್ದು ಎಂದು ಮುಂದೆ ನಡೆಯೋಣ. ಪರಮ ತಂದೆ ಅಲ್ಲಿದ್ದಾನೆ, ನಮ್ಮ ರಕ್ಷಕನು ಅಲ್ಲಿದ್ದಾನೆ. ನಮ್ಮ ವಾಸಸ್ಥಳವು, ನಮ್ಮ ಬಾಧ್ಯತೆ ಅಲ್ಲಿರುವುದು. ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ. ನಮ್ಮ ಜೀವವು ಕ್ರಿಸ್ತನಲ್ಲಿ ಮರೆಯಾಗಿ ಇಟ್ಟಿದೆ. ಕರ್ತನು ಅನುಗ್ರಹಿಸಿದ ಹೇಳಲು ಅಸಾಧ್ಯವಾದ ವರಗಳಿಗಾಗಿಯೂ ನಂಬಿಕೆಗಾಗಿಯೂ ಆತನನ್ನು ಸ್ತುತಿಸೋಣ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022
104605 ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.